ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಸುಮಾರು 11 ವರ್ಷಗಳಿಂದ ಏನು ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ ಆಸ್ಪಿರೆಂಟ್‌ಗಳಿಗೆ 5/6/2026 ಒಂದು ಶುಭ ಸೂಚನೆ ಬಂದಾಗಿದೆ. ಸ್ನೇಹಿತರೆ, ಈ ವಿಚಾರವಾಗಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಒಂದು ವಾರದಲ್ಲಿ ಏನಪ್ಪಾ ಹತ್ರ ಗ್ರೀನ್ ಸಿಗ್ನಲ್ ಸಿಗತ್ತೆ ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ ಶುಕ್ರವಾರ ದಿನ ಸಾಯಂಕಾಲ 6 ಗಂಟೆಗೆ ಅನುದಾನಿತ ಶಾಲೆಗಳಿಗೆ ನೇಮಕಾತಿಗೆ ಸರ್ಕಾರ ಫೈನಲ್ ಆಗಿ ಎಲ್ಲ ಒಂದು ಇನ್ಸ್ಟಿಟ್ಯೂಟ್‌ಗಳಿಗೆ ಅನುಮತಿಯನ್ನ ಕೊಟ್ಟು ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸ್ನೇಹಿತರೆ, ತುಂಬಾ ಒಂದು ಆಸ್ಪಿರೆಂಟು ಈ ವಿಚಾರವಾಗಿ ಸಾಕಷ್ಟು ನೋವುಗಳನ್ನ ಹೇಳ್ಕೊಂಡಿದ್ದೀರಿ. ಸುಮಾರು ಸರ್ ನಾನು 5 ವರ್ಷ ದುಡಿದಿದ್ದೀನಿ, 10 ವರ್ಷ ದುಡಿದಿದ್ದೀನಿ ಅಂತೇಳಿ. ಆಮೇಲೆ ಬಹಳಷ್ಟು ಅಭ್ಯರ್ಥಿಗಳು ಗೊಂದಲವನ್ನ ಹೆಚ್ಚಿಕೊಂಡಿದ್ರಿ, ಆಗತ್ತೋ ಇಲ್ಲೋ ಅನ್ನುವಂಥದ್ದನ್ನ. ಯಾಕಂತಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಒಳಗ ತಾವೆಲ್ಲ ಕೆಲಸ ಮಾಡಿದಿರಿ. ಸರ್ಕಾರ ಕೊನೆಗೂ ಏನಪ್ಪಾ ಅಂತಂದ್ರ ಒಂದು ಶುಭ ಸೂಚನೆಯನ್ನ ಕೊಟ್ಟಿದೆ. ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ, ನಿಮ್ಮ ಏನು ಕಮಿಟ್ಮೆಂಟ್ ಆಗಿದ್ರಿ ಅಥವಾ ಏನು ಸ್ಕೂಲ್ಗಳಲ್ಲಿ ಖಾಲಿ ಇದಾವಲ್ಲ ಆ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ಲಿಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಆಗಿದೆ. 5/6/2026 ನೀವೆಲ್ಲ ಯಾರೆಲ್ಲ ಈ ಒಂದು ಸ್ಕೂಲ್ಗಳಲ್ಲಿ ನೀವು ಕೆಲಸ ಆಲ್ರೆಡಿ ಏನ್ ಪಾತ್ರ ಮಾಡ್ತಾ ಇದ್ರೆ ಅಥವಾ ಇನ್ನೇನಾದ್ರೂ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಆ ಸ್ಕೂಲ್ಗೆ ಹೋಗಿ ಸಂಪರ್ಕಿಸಬಹುದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸರ್ಕಾರ ಒಂದು ಸ್ವಲ್ಪ ಮಾಹಿತಿಯನ್ನ ಏನ್ ಸ್ಪಷ್ಟಪಡಿಸ್ತಾ ಇದೆ ಅಂತಂದ್ರೆ, ಸುಮಾರು ಒಂದು ಟೀಚರ್ಸ್ ಗಳಿಗೆ ಸಮಸ್ಯೆ ಇರುತ್ತೆ. ಸರ್, ಹಳೆ ರೋಸ್ಟರ್ ಫಾಲೋ ಅಪ್ ಆಗತ್ತಾ ಅಥವಾ ಹೊಸ ರೋಸ್ಟರ್ ಫಾಲೋ ಅಪ್ ಆಗತ್ತಾ, ಮತ್ತೆ ನಮ್ಗೂ ಯಾವ್ದು ಅಲ್ಲಿ ಏನಾದ್ರು ವ್ಯತ್ಯಾಸಗಳಾಗತ್ತಾ? ಯಾಕಂದ್ರೆ ಆಲ್ರೆಡಿ ನೀವೇನಪ್ಪಾ ಅಂದ್ರೆ ಕಮಿಟ್ಮೆಂಟ್ ಆಗಿರ್ತೀರಿ. ಅಂತ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ, ಏನು ಉಲ್ಲೇಖ ಇದೆ ಅಂತಂದ್ರೆ ಸ್ಪಷ್ಟವಾಗಿ ಒಂದು ಶಾಲೆಯಲ್ಲಿ 14 ಪೋಸ್ಟ್‌ಗಳಕ್ಕಿಂತ ಕಡಿಮೆ ಇದ್ರೆ, ಅಂದ್ರೆ 14 ಪೋಸ್ಟ್‌ಗಳಕ್ಕಿಂತ ಕಡಿಮೆ ಖಾಲಿ ಹುದ್ದೆಗಳಿದ್ರೆ ಹಿಂದೆ ಏನು 101 ರೋಸ್ಟರ್ ಬಿಂದು ಇತ್ತಲ್ಲ, ಅದು ಫಾಲೋ ಅಪ್ ಆಗತ್ತೆ. ಅಲ್ಲಿ 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು, ಎಲ್ಲಿಗೆ ನಿಲ್ಸಿರಲ್ಲ ಅಲ್ಲಿಂದ ಏನ್ ಪಾತ್ರ ಆರಂಭ ಆಗತ್ತೆ. ಡೌಟ್ ಕ್ಲಿಯರ್ ಆತಂತ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದ್ಸಲ ಏನ್ ಪಾತ್ರ ಇದೇ ವಿಡಿಯೋನ ನೋಡ್ರಿ. 14 ಪೋಸ್ಟ್‌ಗಳಕ್ಕಿಂತ ಕಡಿಮೆ ಇದ್ರೆ, ಮತ್ತೊಂದ್ಸಲ ರಿಪೀಟ್, 14 ಪೋಸ್ಟ್‌ಗಳಿಂದ ಕಡಿಮೆ ಇದ್ರೆ ಹಳೆ ರೋಸ್ಟರ್‌ನ ಫಾಲೋ ಅಪ್ ಮಾಡ್ತಾರೆ ಅವ್ರು. 101 ರೋಸ್ಟರ್ ಬಿಂದು ಇತ್ತಲ್ಲ, ಅದರಿಂದ ಫಾಲೋ ಅಪ್ ಮಾಡ್ತಾರೆ. ಎಲ್ಲಿ ನಿಲ್ಸಿರೋ ಅಲ್ಲಿಂದ ಏನ್ ಪಾತ್ರ ಆರಂಭ ಮಾಡ್ತಾರೆ. ಇನ್ನ ಬಹಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ 14ಕ್ಕಿಂತ ಜಾಸ್ತಿ ಏನ್ ಪಾತ್ರ ಪೋಸ್ಟ್‌ಗಳು ಖಾಲಿ ಇರ್ತಾವಲ್ಲ, ಅವಾಗ ಈ 400 ಬಿಂದು ರೋಸ್ಟರ್ ಏನೈತಲ್ಲ ಹೊಸದಾಗಿ, ಅದನ್ನ ಏನ್ ಪಾತ್ರ ಅವರು ಫಾಲೋ ಅಪ್ ಮಾಡ್ತಾರೆ ಖಂಡಿತ. ಇದು ಸರ್ಕ್ಯುಲೇಷನ್ ನಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ಆಗಿದೆ. ಇನ್ನ ಅಧಿಕೃತವಾಗಿ ಹೇಳ್ಬೇಕು ಅಂತಂದ್ರೆ, SC ಒಳ ಮೀಸಲಾತಿ ಆಗಿದೆಯಲ್ಲ, ಎಲ್ಲಿ ಯಾವ ಶಾಲೆಯಲ್ಲಿ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಮೂರಕ್ಕಿಂತ ಹೆಚ್ಚು ಪೋಸ್ಟ್‌ಗಳು SC ದಲ್ಲಿ ಇದ್ದು ಅಂತಂದ್ರೆ ಅದನ್ನ ಏನ್ ಮಾಡ್ತಾರ, ABC ಅಂತೇಳಿ ಬೈಫರ್ಗೇಷನ್ ಮಾಡ್ತಾರೆ. ಅಥವಾ ಕಡಿಮೆ ಇದ್ದು ಅಂತಂದ್ರೆ ಅದನ್ನ SC ಜನರಲ್ ಅಂತೇಳಿ ತಗೊಂಡ್ಬಿಡ್ತಾರ. ಈ ರೀತಿ ಇದೆ. ನಿಮ್ಗೆ ಆಲ್ರೆಡಿ ಏನ್ ಪಾತ್ರ ಬೆಳಗ್ಗೆನ ಈ ವಿಚಾರವನ್ನ ನಾನು ಶೇರ್ ಮಾಡಿದ್ದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಇದೆಲ್ಲ ಏನ್ ಪಾತ್ರ ನೆನೆಗುದಿಗೆ ಬಿದ್ದಿತ್ತು. 5,800 ಪೋಸ್ಟ್‌ಗಳಿಗೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ತುಂಬಲಿಕ್ಕೆ ಸರ್ಕಾರದಿಂದ ಏನ್ ಪಾತ್ರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನೇನ್ ಮಾಡ್ತಾರ ಅಂತಂದ್ರೆ, ನಿಮ್ಮ ಒಂದು ಕೆಲಸ ಏನು ಅಂತಂದ್ರೆ ಆಲ್ರೆಡಿ ಸೇರಿರ್ತಕ್ಕಂಥವ್ರು ಅಥವಾ ನೀವು ಆಲ್ರೆಡಿ ಟೈಅಪ್ ಆಗ್ಬೇಕು ಅನ್ಕೊಂಡಿರ್ತಕ್ಕಂಥವ್ರು ಈಗ ಶಾಲೆಗಳಿಗೆ ಸಂಪರ್ಕ ಮಾಡಿ ಅವ್ರು ಏನ್ ಪಾತ್ರ ಸಂಸ್ಥೆದವರು ಈಗ ಪೇಪರ್ ಕಾಲ್ ಮಾಡ್ತಾರೆ. ಪೇಪರ್ ಕಾಲ್ ಮಾಡಿರ್ತಂದ್ರೆ ಒಂದು ಪೋಸ್ಟ್‌ಗೆ 10 ಜನರನ್ನ ಏನ್ ಪಾತ್ರ ಅವ್ರು ಇಂಟರ್ವ್ಯೂ ಕರೀತಾರೆ. ಒಂದು ಪೋಸ್ಟ್‌ಗೆ 10 ಜನರನ್ನ 1:10 ಅಂತ ಅವರು ಇಂಟರ್ವ್ಯೂ ಮಾಡಿ ಫೈನಲ್ ಮಾಡಿ ಅವರೇ ಏನ್ ಪಾತ್ರ BO ಲಾಗಿನ್ ಅಲ್ಲಿ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. BO ಲಾಗಿನ್ ಥ್ರೂ ಏನ್ ಪಾತ್ರ ಎಲ್ಲಾ ಪ್ರೊಸೀಜರ್ ಇದು ಸ್ಟಾರ್ಟ್ ಆಗತ್ತೆ. ಇನ್ನ ಪೇಪರ್ ಕಾಲ್ ಮಾಡ್ತಾರೆ. ಎಲ್ಲಿ ನೀವು ಯಾರಾದ್ರೂ ಟೈಪ್ ಇದು ಗೊತ್ತಿರುತ್ತಲ್ಲ, ಇದೇನೆ ಕದ್ದು ಮುಚ್ಚಿ ಅನ್ನುವಂಥದ್ದು ಏನಿಲ್ಲ. ಅನುದಾನಿತ ಶಾಲೆ ಅಂತಂದ್ರೆ ದುಡ್ಡು ಮೇಲೆ ನಡೆಯುವಂಥದ್ದು. ಇದರಲ್ಲಿ ಎರಡು ಮಾತನೇ ಇಲ್ಲ. ಹಾಗಾಗಿ ನೀವ್ ಯಾರು ಟೈಪ್ ಆಗ್ಬೇಕು ಅನ್ಕೊಂಡಿದಿರಿ, ನಮ್ಮಲ್ಲಿ ಏನ್ ಪಾತ್ರ ಸಾಕಷ್ಟು, ನನ್ನ ಹತ್ರನೂ ಸಾಕಷ್ಟು ಸ್ಕೂಲ್ಗಳು ಲಿಸ್ಟ್ ಇದೆ. ನಿಮ್ಗೆ ಬೇಕಾದ್ರೆ ನಾನು ಏನ್ ಪಾತ್ರ ಹೇಳ್ಬೋದು. ಹಾಗಾಗಿ ಪೇಪರ್ ಕಾಲ್ ಮಾಡ್ತಾರೆ ಸಂಸ್ಥೆದವರು. ಆ ಪೇಪರ್ ಕಾಲ್ ಮಾಡ್ಕೊಂಡು ನೀವೇನ್ ಪಾತ್ರ ಆ ಸಂಸ್ಥೆಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡವ್ರು ಜಾಯ್ನ್ ಆಗ್ಬೋದು. ಆಲ್ರೆಡಿ ಇರ್ತಕ್ಕಂಥವ್ರು ಏನ್ ಪಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, 1-2 ಏನಾದ್ರು ಪೋಸ್ಟ್‌ಗಳು ಖಾಲಿ ಇದ್ದು ಅಂತಂದ್ರೆ
ಹಿಂದಿನ ರೋಸ್ಟ್ರು ಬಿಂದುನು ಫಾಲೋ ಅಪ್ ಆಗುತ್ತೆ. ಯಾರು ಭಯ ಪಡುವಂತದ್ದಿಲ್ಲ. ಅದು ಎಲ್ಲಿಗೆ ಸ್ಟಾಪ್ ಆಗಿದೆಯಲ್ಲ ಅಲ್ಲಿಂದನೇ ಏನಪ್ಪಾ ಅಂದ್ರೆ ಆರಂಭ ಆಗುತ್ತೆ. ಹಾಗಾಗಿ ಭಯ ಅನ್ನುವಂಥದ್ದು ಇದರಲ್ಲಿ ಪ್ರಶ್ನೆ ಬರೋದಿಲ್ಲ. ಗೊಂದಲ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಸೊ ನೀವು ಮುಕ್ತವಾಗಿ, ಆರಾಮಾಗಿ ಬಹಳಷ್ಟು ದಿನಗಳಿಂದ ನೀವೇನ್ ಕತ್ತಲದಲ್ಲಿದ್ರಿ, ಇವಾಗ ಏನಪ್ಪಾ ಅಂದ್ರ ಒಂದು ಆಶಾದಾಯಕವಾಗಿರ್ತಕ್ಕಂಥ ಹೊಸ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲವೂ ಏನಪ್ಪಾ ಅಂದ್ರ ಫಾಸ್ಟ್ ಆಗಿ ಈ ಪ್ರೊಸೀಜರು ಮುಗಿಯುತ್ತೆ. ಸ್ವಲ್ಪ ಏನಪ್ಪಾ ಅಂದ್ರ ತಾಳ್ಮೆಯಿಂದ, ಮತ್ತೆ ಯಾವ ಸ್ಕೂಲಲ್ಲಿ ನೀವು ಟೈ ಅಪ್ ಆಗ್ಬೇಕು ಅನ್ಕೊಂಡಿದ್ದೀರಿ, ಆ ಸ್ಕೂಲಲ್ಲಿ ಸ್ಟ್ರೆಂತ್ ಅನ್ನ ನೋಡ್ಕೋಬೇಕಾಗತ್ತೆ. ಒಂದು ಕ್ಲಾಸ್‌ಗೆ 25 ಮಕ್ಕಳು ಇರಬೇಕಾಗತ್ತೆ. ಅದು ಇದೇನೋ ಇಲ್ಲೋ ಇದು ಪ್ರೆಸೆಂಟ್ಲಿ ಹೇಳ್ತಾನೆ. ಇದೇ ಒಂದು ಅಕಾಡೆಮಿಕ್ ಇಯರಲ್ಲೇ 25 ಮಕ್ಕಳು ಒಂದು ಕ್ಲಾಸಿಗೆ ಇರಬೇಕು. ಅಂದ್ರೆ ಟೋಟಲ್ 8th, 9th, 10th 25, 25, 75 ಮಕ್ಕಳು ಏನಪ್ಪಾ ಅಂದ್ರೆ ಕಂಪಲ್ಸರಿ ಇರ್ಲೇಬೇಕು. ಇರ್ಲಿಲ್ಲ ಅಂತಂದ್ರೆ ಅದು ಮತ್ತೆ ಪರ್ಮಿಷನ್ ಕ್ಯಾನ್ಸಲ್ ಆಗತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಟ್ ಅನ್ನ ಒಂದು ಎಸ್ಟಾಬ್ಲಿಷ್ಡ್ ಯಾವಾಗ ಆಗಿದೆ, ಏನಿದೆ, ಎಷ್ಟು ಹುದ್ದೆಗಳು ಖಾಲಿ ಇದೆ, ಯಾವುದು ಬರ್ಬೋದು, ಮಕ್ಕಳ ಸಂಖ್ಯೆ ಎಷ್ಟು, ಮೂಲಭೂತ ಸೌಲಭ್ಯಗಳು ಇವನ್ನೆಲ್ಲ ನೋಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಟೈಪ್ ಆಗ್ಬೇಕಾಗತ್ತೆ. ಸೊ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ನೀವು ತಿಳ್ಕೊಂಡು ಈ ಒಂದು ಸಂಸ್ಥೆಗಳಿಗೆ ಟೈಪ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2016ರಿಂದ 20ವರೆಗೆ ಏನ್ ಖಾಲಿ ಇದಾವಲ್ಲ, ಇದು ಪ್ರೌಢಶಾಲೆಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ. ಮತ್ತೆ ಜಿಪಿಟಿ ಯಾವ್ದ್ರಿ ಸರ್, PhD ಪ್ರೈಮರ್ ತುಂಬತಾನ, ಅವು ಯಾವೂ ಇಲ್ಲ ಈಗ. ಓನ್ಲಿ 5800 ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಸೊ ತಾವೆಲ್ಲ ಒಂದು ಮುಂದಿನ ಒಂದು ಫ್ಯೂಚರ್ ಅನ್ನ ಚೆನ್ನಾಗಿ ಆಗ್ಲಿ ಅಂತ ಹೇಳುತ್ತಾ, ನಿರಂತರವಾಗಿ ಈ ಅನುದಾನಿತ ಶಾಲೆ ಬಗ್ಗೆ ನಿರಂತರವಾಗಿ ಏನಪ್ಪಾ ಅಂದ್ರೆ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಲಾಸ್ಟ್ ಹಿಂದೆ ತೆಗೆದ್ ನೋಡ್ರಿ, ಒಂದು ವಾರದ ಒಳಗಾಗಿನ, ಈಗ ಒಂದು ವಾರದ ಹಿಂದ್ಗಡೆ ಏನಪ್ಪಾ ಅಂದ್ರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಒಂದು ವಾರದ ಒಳಗಾಗಿನೇ ಏನಪ್ಪಾ ಅಂದ್ರೆ ಇದಕ್ಕ ಗ್ರೀನ್ ಸಿಗ್ನಲ್ ಸಿಗತ್ತೆ ಅಂತ ಹೇಳಿದ್ದೆ. ಡಿಪಾರ್ಟ್ಮೆಂಟ್ ಕೇಳಿದಾಗ ಖಂಡಿತ ಈ ವಾರದಲ್ಲಿ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲ ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಮೂಲಕ ಪಾರದರ್ಶಕವಾಗಿ, ಅಂದ್ರೆ ಫೈಲ್ ಪಾರದರ್ಶಕವಾಗಿ ನಡೀತದ, ಉಳ್ಕದ್ ಯಾವ್ದು ಪಾರದರ್ಶಕವಾಗಿ ನಡೀದಿಲ್ಲ. ಸೊ ಎಲ್ರಿಗೂ ಇದಕ್ ನೋಡ್ರಿ, ನಾವ ಹಾಕ್ಬೇಕು ನೀವು ಹಾಕ್ಬೇಕಂತ ಎಲ್ರು ಹಾಕ್ಬೋದು. ಇದಕ್ಕೆ ಡಿ.ಎಡ್ ಬಿ.ಎಡ್ ಏನು ಬಿ.ಎಡ್ ಆದವ್ರೆಲ್ಲ ಏನಪ್ಪಾ ಅಂದ್ರೆ ಅಪ್ಲೈ ಮಾಡ್ಬೋದು. ಬಟ್ ಅಲ್ಲಿ ಆಯ್ಕೆ ಮಾಡುವಂತದ್ದು ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದನ್ನ ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ನಾವು ಅಂತ ಹೇಳ್ತಾರೆ ಅವರು. ಓಕೆ, ಇರ್ಲಿ, ಪರವಾಗಿಲ್ಲ. ತುಂಬಾ ಒಂದು ಒಳ್ಳೆ ಒಂದು ಜನಕ್ಕ ಅಥವಾ ತುಂಬಾ ಒಂದು ಆಸ್ಪಿರೆಂಟ್ ಟೀಚರ್ಗಳಿಗೆ ಇದು ಒಂದು ಒಳ್ಳೆ ಶುಭ ಸುದ್ದಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ನೇಹಿತರಿಗೆಲ್ಲ ಏನಪ್ಪಾ ಅಂದ್ರೆ ನೀಡಿತ್ತು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.